ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜೊತೆಗೆ ಎಷ್ಟೋ ಜನ ಕೇಳ್ತಿದ್ದೀರಾ ಬ್ರೋ ಕೌನ್ಸಿಲಿಂಗ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಹಾಗೇನೆ ಏನೇನ್ ಬೇಕು ಅನ್ನೋದು ಎಷ್ಟೋ ಜನ ಕೇಳ್ತಿದ್ದೀರಾ. ಹಾಗೆ ಫ್ರೆಂಡ್ಸ್, ನಾನು ನಿಮ್ಗೆ ವಿಡಿಯೋ ಮುಖಾಂತರ ಎಲ್ಲರೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಅಲ್ಲಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ವಿಷಯಕ್ಕೆ ಬರೋಣ. ವಿಷಯ ಏನಪ್ಪಾ ಅಂತಂದ್ರೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ ಗೆ ನೋಟಿಫಿಕೇಶನ್ ಕಾಲ್ ಮಾಡಿದ್ರು. ಸೊ 23ನೇ ತಾರೀಕು ಅಪ್ಲಿಕೇಶನ್ ಆಗಕ್ಕೆ ಲಾಸ್ಟ್ ಡೇಟ್ ಇತ್ತು. ಸೊ ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರು ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದೇ ತಿಂಗಳು 30ನೇ ತಾರೀಕು ತನಕ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ 30ನೇ ತಾರೀಕು ಒಳಗಡೆ ಅಪ್ಲಿಕೇಶನ್ ಹಾಕಿ. ಹಾಗೆ ಅಪ್ಲಿಕೇಶನ್ ಪ್ರೊಸೀಜರ್ ಏನಿದೆ ಅನ್ನೋದೆಲ್ಲ ಕೂಡ ನಾನು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ. ಸೊ ಯಾವ ರೀತಿ ಬ್ಯಾಂಕ್ ಅಲ್ಲಿ ಪೇಮೆಂಟ್ ಮಾಡೋದು ಮತ್ತೆ ಅಪ್ಲಿಕೇಶನ್ ಪ್ರೊಸೀಜರ್ ಏನಿದೆ ಅನ್ನೋದು ಎಲ್ಲಾನು ಕೂಡ ತಿಳಿಸಿದ್ದೀನಿ. ಅಕಸ್ಮಾತ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಕಾಣಿಸ್ತಾರೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಪ್ಲೇ ಲಿಸ್ಟ್ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡಿದ ವಿಡಿಯೋನ ನೋಡಿ. ಹಾಗೇನೆ ಎಷ್ಟೋ ಜನ ಕೇಳ್ತಿದ್ದೀರಾ, ಮತ್ತೆ ಬ್ರೋ ಎಲ್ಲ ಯೂನಿವರ್ಸಿಟಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತಂದ್ರೆ ಎಲ್ಲ ಯೂನಿವರ್ಸಿಟಿಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ ಅಡ್ಮಿಷನ್ ಟೈಮ್ ಅಲ್ಲಿ. ಸೊ ಯಾರೆಲ್ಲ ಕೌನ್ಸಿಲಿಂಗ್ ಹೋಗ್ತಿದ್ದೀರಾ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಜಸ್ಟ್ ಸಿಂಪಲ್, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುತ್ತಲ್ಲ, ಸೊ ಆಧಾರ್ ಕಾರ್ಡ್ ಒಂದು ಕಂಪಲ್ಸರಿ ಬೇಕು. ಹಾಗೇನೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, ಅರ್ಥ ಆಯ್ತಲ್ವಾ? ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ನಿಮ್ದು ಎಲ್ಲಾ ಸೆಮ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು 6th ಸೆಮಿಸ್ಟರ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದ್ರೆ, ಸೊ ಕಂಪ್ಯೂಟರ್ ಪ್ರಿಂಟ್ ಏನಿದೆ 6th ಸೆಮಿಸ್ಟರ್ ಅದಕ್ಕೆ ನಿಮ್ಮ ಕಾಲೇಜ್ ಕಡೆಯಿಂದ ಅಟೆಸ್ಟ್ ಆಗಿರಬೇಕು, ಅರ್ಥ ಆಯ್ತಲ್ವಾ? ಸೊ ಆಮೇಲೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಡೇಟ್ ವ್ಯಾಲಿಡ್ ಆಗಿರಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು 21 ಅಡ್ಮಿಷನ್ ಆಗ್ತಿದ್ದೀರಲ್ವಾ, 22, 23 ನೆಕ್ಸ್ಟ್ ನಿಮ್ದು ಪಾಸ್ಟ್ ಔಟ್ ಆಗೋದು 23ಗೆ. ಸೊ PG 2 years ಡ್ಯೂರೇಷನ್. ಸೊ 23 ತನಕ ಅದು ವ್ಯಾಲಿಡ್ ಇರಬೇಕು. ಅಕಸ್ಮಾತ್ ಅದು ನಿಮ್ದು 22 ಅಲ್ಲೇ ಮುಗ್ದೋಗುತ್ತೆ ಅಂತಂದ್ರೆ ಅದು ವ್ಯಾಲಿಡ್ ಮಾಡಲ್ಲ. ಸೊ ಯಾರೆಲ್ಲ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಕ್ಲೋಸ್ ಆಗ್ತಿದ್ಯೋ ಅವರು ಬೇಗ ಡೇಟ್ ನ ಇಲ್ಲ ರಿನ್ಯೂವಲ್ ಮಾಡಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ಹೊಸದಾಗಿ ಒಂದು ಸರ್ಟಿಫಿಕೇಟ್ ನ ಮಾಡಿಸ್ಕೊಳ್ಳಿ, ಅರ್ಥ ಆಯ್ತು? ಅದೇನು ವಿತಿನ್ 3-4 days ಅಲ್ಲೆಲ್ಲ ಸಿಗುತ್ತೆ. ಹಾಗೇನೆ ಸೊ ಯಾವುದೇ ರೀತಿ ಏನಂತಂದ್ರೆ ಫೇಕ್ ಸರ್ಟಿಫಿಕೇಟ್ ನೆಲ್ಲ ಮಾಡ್ಸಕ್ ಹೋಗ್ಬಿಡಿ. ಅಕಸ್ಮಾತ್ ಏನಾದ್ರು ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಇಲ್ಲ ವೆರಿಫಿಕೇಶನ್ ಟೈಮ್ ಅಲ್ಲಿ ಏನಾದ್ರು ತಗೊಳಕಲ್ತು ಅಂತಂದ್ರೆ, ಸೊ ಡೆಫಿನೆಟ್ಲಿ ಸಿವಿಯರ್ ಆಕ್ಷನ್ ತಗೊಳ್ತಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅದನ್ನ ಕೆಲವು PG ಅಡ್ಮಿಷನ್ ನೋಟಿಫಿಕೇಶನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ನಿಮ್ಗೆ ಅಡ್ಮಿಷನ್ ನೋಟಿಫಿಕೇಶನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ರೀತಿ ಎಲ್ಲ ಮಾಡಿದ್ರೆ ಈ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ದು ಏನ್ ಪ್ರಾಪರ್ ಇನ್ಫಾರ್ಮೇಶನ್ ಇದೆ, ಸೊ ಅದ್ರ ಪ್ರಕಾರನೇ ಮಾಡಿಸ್ಕೊಳ್ಳಿ, ಅರ್ಥ ಆಯ್ತಲ್ವಾ? ಇಲ್ಲ ನಂದು ಇನ್ಕಮ್ ಜಾಸ್ತಿ ಇತ್ತು ಕಮ್ಮಿ ಮಾಡಿಸಿದ್ದೀನಿ, ಸೊ ಈ ರೀತಿ ಎಲ್ಲ ಮಾಡ್ಸಕ್ ಹೋಗ್ಬೇಡಿ. ಅಕಸ್ಮಾತ್ ನೆಕ್ಸ್ಟ್ ಏನಾದ್ರು ನಿಮ್ಗೆ ವೆರಿಫಿಕೇಶನ್ ಅಂತ ತಗೊಳಕೋದು ಅಂತಂದ್ರೆ ಡೆಫಿನೆಟ್ಲಿ ಸಿವಿಯರ್ ಆಕ್ಷನ್ ತಗೊಳ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಹಾಗೆ ಎಷ್ಟು ಜನ ಕೇಳ್ತಿದ್ದೀರಾ ಬ್ರೋ ಸ್ಟಡಿ ಸರ್ಟಿಫಿಕೇಟ್ ಬೇಕಾ, ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕಾ, ಹಾಗೆ ಹೀಗೆ ಅಂತ. ಅಟ್ ಪ್ರೆಸೆಂಟ್ ಅದು ಕೌನ್ಸಿಲಿಂಗ್ ಟೈಮಲ್ಲಿ ಏನೋ ಅವಶ್ಯಕತೆ ಇರಲ್ಲ, ಅರ್ಥ ಆಯ್ತಲ್ವಾ? ಸೊ ಯೂಶಲಿ ನಾನು ನಿಮ್ಮ ಸೀನಿಯರ್ಸ್ ಕೂಡ ಕೇಳಿದೀನಿ. ಮತ್ತೆ ಅದು ಯಾವುದೇ ಒಂದು PG ನೋಟಿಫಿಕೇಶನ್ ಅಲ್ಲೂ ಕೂಡ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದಾಗ ಅದನ್ನ ಯಾವುದೇ ಒಂದು PG ನೋಟಿಫಿಕೇಶನ್ ಕೂಡ ಮೆನ್ಷನ್ ಮಾಡಿರಲಿಲ್ಲ. ಮೇ ಬಿ ಅಡ್ಮಿಷನ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಕಾಲೇಜ್ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಕೇಳ್ತಾರೇನೋ ಅಷ್ಟೇ. ಬಟ್ ಕೌನ್ಸಿಲಿಂಗ್ ಟೈಮಲ್ಲೇನೋ ಅದನ್ನೆಲ್ಲ ಯಾವುದು ಕೂಡ ಮೆನ್ಷನ್ ಮಾಡಿಲ್ಲ. ಜೊತೆಗೆ ಕರೆಕ್ಟ್ ಕೆಲವರು ಕ್ಯಾಟಗರಿ ಕ್ಲೈಮ್ ನ ಮಾಡಿರ್ತಾರೆ, NCC, NSS, ಸ್ಪೋರ್ಟ್ಸ್ ಕೋಟಾ, ಹಾಗೇನೆ ಹೈದರಾಬಾದ್ ಕರ್ನಾಟಕ, ಆ ರೀತಿ ಕೆಲವು ಕ್ಯಾಟಗರಿಲಿ ಕ್ಲೈಮ್ ಮಾಡಿರ್ತಾರ. ಸೊ ಅಂತ ಸ್ಟೂಡೆಂಟ್ಸ್ ಯಾರು ಇದ್ರೆ, ಸೊ ನಿಮ್ಮ ಹತ್ರ ಅದು ಒರಿಜಿನಲ್ ಸರ್ಟಿಫಿಕೇಟ್ ಇದ್ರೆ ಒಳ್ಳೇದು. ಜೊತೆಗೆ ಒರಿಜಿನಲ್ ಸರ್ಟಿಫಿಕೇಟ್ ಜೊತೆಗೆ ಅದು ಹೈಯರ್ ಅಥಾರಿಟಿಯಿಂದ, ಸೊ ಯಾರಿಂದ ಇಶ್ಯೂ ಆಗಿರುತ್ತೆ ಅವರಿಂದ ಒಂದು ಸೀಲು ಮತ್ತೆ ಸಿಗ್ನೇಚರ್ ಇದ್ರೆ ಸಾಕು, ಅರ್ಥ ಆಯ್ತಲ್ವಾ? ಸೊ ಅದು ಅಟೆಸ್ಟ್ ಆಗಿರ್ಬೇಕು. ಅಕಸ್ಮಾತ್ ನಮ್ಮ ಹತ್ರ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದೆ, ಸೊ ಯಾವ್ದೋ ಒಂದು ತೋರಿಸೋದೆಲ್ಲ ನಡೆಯಲ್ಲ, ಅರ್ಥದ ಒಂದು ಪ್ರಾಪರ್ ಸರ್ಟಿಫಿಕೇಟ್ ಅನ್ನೋದು ಇರ್ಬೇಕು. ಹಾಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್ ಅದೆಲ್ಲ ನಿಮ್ಮ ಹತ್ರ ಯಾವ್ದಾದ್ರು ಹಳೇದಿತ್ತು ಅಂತ ಅನ್ಕೊಳ್ಳಿ, ಅದೆಲ್ಲ ಹಳೇದೆಲ್ಲ ವ್ಯಾಲಿಡ್ ಆಗಿ ಇರಲ್ಲ ಇವಾಗ. ಸೊ ಹೊಸದಾಗಿ ಒಮ್ಮೆ ಇನ್ನೊಂದು ಟೈಮ್ ಮಾಡಿಸ್ಕೊಳ್ಳಿ, ಎಂತ ಸಾಗಲ್ಲ. ಸೊ ನಿಮ್ಮ ಸ್ಕೂಲು ಇಲ್ಲ ಕಾಲೇಜ್ಗೆ ಹೋಗ್ತು ಅಂತಂದ್ರೆ, ನಿಮ್ಮ ಸ್ಕೂಲ್ಗೆಲ್ಲ ಹೋಗ್ತು ಅಂತಂದ್ರೆ ಅದನ್ನ ಆರಾಮಾಗಿ ಮಾಡ್ಕೊಡ್ತಾರೆ. ಹಾಗೆ ಫ್ರೆಂಡ್, ನಿಮ್ಗೆ ವಿಡಿಯೋ ಇಷ್ಟ ಆಗಿರಲಿ ಒಂದು ಲೈಕ್ ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದ್ರೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.